ಸೊ ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಥಿಂಕ್. ಎಲ್ಲ ಚೆನ್ನಾಗಿದ್ರೆ ಅಂದ್ಕೊಡ್ತೀವಿ. ಇವತ್ತಿನ ಬ್ಲಾಗ್ ಬಂದ್ಬಿಟ್ಟು ಏನಪ್ಪ ಅಂತ ಹೇಳಿದ್ರೆ ಸ್ವಲ್ಪ ಮನೆಯದು ಕೆಲಸ ಶುರು ಮಾಡಿಸಿದ್ದೀವಿ. ಏನೇನಂತ ಹೇಳಿದ್ರೆ ಸ್ವಲ್ಪ ಪ್ಲಂಬಿಂಗ್, ಎಲೆಕ್ಟ್ರಿಕ್ದು, ಪ್ಲಾಸ್ಟಿಂಗಿಂದ ಮುಂಚೆ ಏನೇನು ಇರುತ್ತೆ ಕೆಲಸಗಳು ಅದೆಲ್ಲ ಮಾಡಿಸ್ಬೇಕು ಅಂತ. ಸೊ ಅದಕ್ಕೋಸ್ಕರ ಮೆಟೀರಿಯಲ್ ಹಾಕ್ಸ್ಕೊಳ್ಳೋಣ ಅಂದ್ಬಿಟ್ಟು ಪ್ಲಂಬಿಂಗ್ ಅವರು ಕೆಲಸದವ್ರು ಕರ್ಕೊಂಡು ಬಂದಿದ್ದೀನಿ ಅಂಗಡಿಗೆ. ಸೊ ಏನೇನು ಬೇಕು ಐಟಮ್ ಕೆಲಸಕ್ಕೆ ಇವಾಗ ಅಂತ ಅನ್ನೋದನ್ನು. ಸೊ ಇದೇ ಅಂಗಡಿಗೆ ಬಂದಿರೋದು ನಾವು. ಪ್ಲಂಬಿಂಗು ಎಲ್ಲ ಎಲೆಕ್ಟ್ರಿಕ್ ಐಟಮು, ಪ್ಲಂಬಿಂಗ್ ಐಟಮ್ ಎಲ್ಲ ಸಿಗುತ್ತೆ. ಸೊ ಇದೇ ಮೂರೆಲ್ಲ ಸಿಗುತ್ತೆ ಅಂಗಡಿ. ಗೈಸ್, ಈಗ ಪ್ಲಂಬಿಂಗಿಗೆ ಏನೇನು ಬೇಕು ಅಂತ ಬರ್ಕೊಳ್ತಿದ್ದಾನೆ. ಬರ್ಕೊಂಡು ಇವಾಗ ಕೊಟ್ಟರೆ ಅವ್ನು ಕೊಡ್ತಾನೆ ಐಟಮ್. ಇವಾಗ ಬುಟ್ಟ ಎಲ್ಲಿ ಲಗಿದೆ ಸರ್? ಇಂಜಿರ ಬುಟ್ಟ ಕೊಲ್ಲ ಲಗಿದೆ. ಗೈಸ್, ಆಲ್ಮೋಸ್ಟ್ ಈ ಅಂಗಡಿ ಎಲ್ಲ ಸಿಕ್ಬಿಡುತ್ತೆ ಮನೆಗೆ. ನೋಡ್ಕೊಳಕಪ್ಪ, ನಿಮ್ಮ ಓನರು ಲಾಸ್ಟ್ ಓನರೇ ಬರ್ತಾನೆ. ಯಾವ್ದು ಇವಾಗ ಬರ್ತಾರೆ. ನಾನು ಇದು ರೆಡಿ ಮಾಡಲಣ್ಣ, ಇವಾಗಲೇ ಮಾಡು ಬೇಕು. ಗೈಸ್, ಇದು ಬಂದ್ಬಿಟ್ಟು ಪ್ಲಂಬಿಂಗ್ದು ಐಟಮ್ ಮೆಟೀರಿಯಲ್ ಏನು ಬೇಕಂತ ಪ್ಲಂಬಿಂಗ್ ಬರ್ಕೊಟ್ಟಿರೋದು. ಇಷ್ಟು ಬೇಕಂತ ಈಗ ಬೇಸಿಕ್ಕು. पानी कोण बसर बा से सती पाणी कोणाचं जती पाणी आहे सती तर एक करत ना एक ಊಟ ಮಾಡ್ಕೊಂಡು ಇಷ್ಟೊತ್ತು ಮಾಡಿದೆ. ಇದು ಎಲೆಕ್ಟ್ರಿಕ್ದು ಐಟಮ್ಗಳು ಎರಡು ಒಂದೇ ಸಲ ತೊಗೊಂಡೋಗೋಣ ಅಂತ. ಪ್ಲಂಬಿಂಗ್ದು ಮತ್ತು ವೈರಿಂಗ್ದು ಎಲೆಕ್ಟ್ರಿಕ್ದು ಸಾಕು. ಐತಲ್ಲ ಸ್ಟಾಕ್ ನಿಂತ. ಪೈಪ್ ಹಾಕ್ತಾರೆ ಗೈಸ್ ಪ್ಲಂಬಿಂಗ್ದು. ಕೊಡು ಭಯ. ಇದೇನಾ ಇದು ಎರಡು, ಆಮೇಲೆ ಒಂದು ಬಾಕ್ಸ್. ಇವೆರಡು ಎತ್ಕೊಂಡೋಗ್ಲಿ ಇವಾಗ. ಎರಡು ತಗೊಂಡು ಇದು ಬಾಕ್ಸ್ ತಗೊಂಡು. ಇವತ್ತು ಬಂದ್ಬಿಟ್ಟು ಪ್ಲಂಬಿಂಗ್ದು ಸ್ವಲ್ಪ ಏನು ಅಂದರೆ ಪ್ಲಾಸ್ಟಿಂಗ್ ಮಾಡ್ಸೋಕ್ಕಿಂತ ಮುಂಚೆ ಏನು ವೈರಿಂಗ್ ಅಂದರೆ ಬಾತ್ರೂಮ್ದು ಮತ್ತು ಕಿಚನ್ದು ವೈರು ಇದು ಪೈಪ್ ಹಾಕ್ಕೊಳ್ತಾರೆ ವಾಲೊಳಗಡೆ. ವಾಲ್ನ ಕಟ್ ಮಾಡಿಕೊಂಡು ಅದು ಮಾಡ್ಕೊಳ್ತಾರೆ. ಮತ್ತು ವೈರಿಂಗ್ದು ಚಿಪ್ಪಿಂಗ್ ಮಾಡಿಕೊಂಡು ಪೈಪ್ಗಳೆಲ್ಲ ಹಾಕ್ಕೊಂಡು ಬಾಕ್ಸ್ಗಳೆಲ್ಲ ಹಾಕ್ಕೊಳ್ತಾರೆ ಎಲೆಕ್ಟ್ರಿಷಿಯನ್ದು. ಸೊ ಇಬ್ಬರು ಬಂದಿದ್ದಾರೆ ಇವತ್ತು. ಇವತ್ತೊಂದು ಆಲ್ರೆಡಿ ಎಲೆಕ್ಟ್ರಿಷಿಯನ್ ಬಂದಿದ್ದಾರೆ, ಅವ್ರ ಕೆಲಸ ಮಾಡ್ತಾರೆ. ಸೊ ಅವ್ರಿಗೆ ಮೆಟೀರಿಯಲ್ ತಂದು ಕೊಟ್ಟಿದ್ದೀನಿ. ಸೊ ನೋಡ್ಬೋದು, ಪೈಪು ಲಾಸ್ಟ್ ಟೈಮ್ ಮೋಲ್ಡ್ ತಂದಿದ್ದು ಸ್ವಲ್ಪ ಇತ್ತು, ಅದನ್ನು ಇವಾಗ ಯೂಸ್ ಮಾಡ್ತೀನಿ ಅಂತ ಹೇಳಿದ್ರು. ಖಾಲಿ ಆದರೆ ತಂದು ಕೊಡು ಅಂತಂತ ಹೇಳಿದ್ದಾರೆ. ಸೊ ಅವ್ರು ಕಟ್ಟಿಂಗ್ ಮಿಷಿನ್ನ ತಂದಿದ್ದಾರೆ. ಅವ್ರದ್ದು ವಾಲ್ ಕಟ್ಟಿಂಗ್ ಮಿಷಿನ್ನು. ಸೊ ವಾಲ್ ಬ್ಲೇಡ್ ಅಂತ ತರಬೇಕು ಅವ್ರದ್ದು. ಸೊ ಮೆಟೀರಿಯಲ್ ಎಲೆಕ್ಟ್ರಿಷಿಯನ್ದು ಸೊ ತಂದು ಕೊಟ್ಟಿದ್ದೀನಿ. ಪ್ಲಂಬಿಂಗ್ದು ಬಂದ್ಬಿಟ್ಟು ಪೈಪ್ ತಂದಿದ್ದೀನಿ. ಇನ್ನು ಅದು ಪೈಪ್ ಅಂತೀನಿ, ಪೈಪು ಲೆಂತ್ ಪೈಪ್ ಇರೋದು ಮೇಲೆ ತಂದು ಇಕ್ಕಿದ್ದೀನಿ. ಅದು ಬೆಂಡ್ಗಳೆಲ್ಲ ಮನೆಯಲ್ಲಿದೆ. ಅವ್ರ ಪ್ಲಂಬಿಂಗನ್ನು ಇನ್ನೂ ಬಂದಿಲ್ಲ. ಹತ್ತಿರ 9-9 ಬರ್ತೀನಿ ಅಂತ ಹೇಳ್ದೆ. ಸೊ ಬಂದಮೇಲೆ ಅದನ್ನು ತಂದು ಕೊಡಬೇಕು. ಸೊ ಬನ್ನಿ ಗೈಸ್, ಹೋಗ್ಬಿಟ್ಟು ಒಂದು ಬ್ಲೇಡ್ ತಂದು ಕೊಡಬೇಕು. ವಾಲ್ ಕಟ್ಟಿಂಗ್ದು 5 ಇಂಚ್ ಬೇಕಂತೆ. ಒಂದೆರಡು ತಗೊಂಬೋಣ ಗೈಸ್. ನಾವು ಹೋಗೋದ್ರೊಳಗಡೆ ತಿರುಗಿ ಪ್ಲಂಬಿಂಗ್ ಅವರು ಬಂದುಬಿಟ್ರು ಬೇಗನೆ. ಈಗ ಪ್ಲಂಬಿಂಗ್ ಅವರು ಕೆಲಸ ಶುರು ಮಾಡ್ಕೊಳ್ತಿದ್ದಾರೆಲ್ಲ. ಅವ್ರದ್ದು ವಾಲ್ ಕಟ್ಟಿಂಗ್ ಮಿಷಿನಲ್ಲಿ ತೆಗೆದು ಈಚೆ ಇಟ್ಕೊಂಡು ಎಲ್ಲ ವೈರೆಲ್ಲ ಬಿಡಿಸ್ಕೊಳ್ತಿದ್ದಾರೆ. ಬನ್ನಿ ಅವರು ಮಾಡ್ಕೊಳ್ಳೋ ಅಷ್ಟಕ್ಕೆ ಹೋಗಿ ಅವ್ರದ್ದು ಮೆಟೀರಿಯಲ್ ಮನೆಯಲ್ಲ ಇದೆ, ಬೆಂಡೆಲ್ಲ ತೊಗೊಂಡು ಬಂದ್ಕೊಳ್ಳೋಣ. ಕನ್ನಡ ಸ್ಪಷ್ಟ ಮಾತಾಡ್ತಾ ಇದ್ರೆ ಅರ್ಥ ಮಾಡ್ಕೊತಾನೆ ಮಾತಾಡ್ತಾನೆ ಅಷ್ಟೇ. ಈಗ ಮಾರ್ಕ್ ಮಾಡ್ಕೊಳ್ತಿದ್ದಾರೆ ಎಲ್ಲೆಲ್ಲಿ ವಾಟರ್ ಪೈಪ್ ಬರಬೇಕು ಅಂತ. ಮಾರ್ಕ್ ಮಾಡಿಕೊಂಡು ಕಟ್ ಮಾಡ್ಕೊಳ್ತಾರೆ ಮಿಷಿನಲ್ಲಿ. ಫಿಟ್ ಮಾಡ್ಬಿಡು. ಐಸ್ ಇದು ಬಂದ್ಬಿಟ್ಟು 4 ಇಂಚ್ದು ಪ್ಲಂಬಿಂಗ್ ಅವ್ರಿಗೆ 4 ಬ್ಲೇಡ್ ಕೊಟ್ಟಿದ್ರು. ಸೊ ಇದು ಬೇಡವಂತೆ ಪ್ಲಂಬಿಂಗ್ ಅವ್ರಿಗೆ 2, ಎಲೆಕ್ಟ್ರಿಷಿಯನ್ಗೆ ಚೇಂಜ್ ಮಾಡ್ಕೊಂಬರ್ಬೇಕು. ಇದು 5 ಇಂಚದು, ಇನ್ನು 4 ಇತ್ತು ಪ್ಲಂಬಿಂಗ್ ಅವ್ರದ್ದು. ಕೊಡು, ಅದಕ್ಕೆ ಚೇಂಜ್ ಮಾಡ್ಕೊಂಬರ್ಬೇಕು. ಅದು 2 ಅವ್ರ ಹತ್ರ 2 ಐತಿ. ಇವಾಗ 4 ಕೊಟ್ಬಿಟ್ಟಿದ್ದ. ಇವೆರಡು 5 ಇಂಚ್ ತರಬೇಕು. ಅದು ಮುಂದೆ ಇಕ್ಕೋದು ಮತ್ತೆ ನಿಧಾನ ಬರ್ತೈತಿ.
ಗೈಸ್ ಮೆಟೀರಿಯಲ್ಲು ಪ್ಲಂಬಿಂಗ್ ಒಂದು. ಸೊ ಇಬ್ಬರು ಬಂದವ್ರೆ, ಇಬ್ಬರು ಕೆಲಸ ಮಾಡ್ತಾರೆ. ಇವತ್ತೆಲ್ಲ ಮುಗಿಸ್ಬಿಡ್ಬೇಕು ಇವತ್ತು. ಬನ್ನಿ ಗೈಸ್ ಮುಗಿಸ್ಬಿಡೋಣ. ಮಾಡು. ಸೊ ಗೈಸ್ ಈಗ ಟಿಫನ್ ಮಾಡಿಲ್ಲ, ಹತ್ರ ಒಂದು 10 ಗಂಟೆ 10:30 ಆಯಿತು. ಹೊಟ್ಟೆ ಬಯಸಿತೈತೆ. ಮೆಟೀರಿಯಲ್ ಎಲ್ಲ ತಂದು ಕೊಟ್ಟಿದ್ದೀನಿ. ಇಬ್ಬರು ಕೆಲಸ ಮಾಡ್ತಾರೆ, ಪ್ಲಂಬಿಂಗು ಆಗ್ತಿದೆ, ಎಲೆಕ್ಟ್ರಿಷಿಯನ್ದು ಆಗ್ತಿದೆ. ಸೊ ಹೋಗ್ಬಿಟ್ಟು ಟಿಫನ್ ಮಾಡ್ಕೊಂಡು ಬರೋಣ. ಸಿಮೆಂಟ್ ಬೇಕು ಅಂದ ಪ್ಲಂಬಿಂಗು. ನಮ್ಮ ಮೇಸ್ತ್ರಿ ಅಣ್ಣಂಗೆ ಹೇಳಿದ್ದೀನಿ, ಒಂದು 4-5 kg ಸಿಮೆಂಟ್ ಬೇಕು ಅಂದ ಪ್ಲಂಬಿಂಗು ಒಂದು ಸ್ವಲ್ಪ ಏನಕ್ಕೋ ಅವನಿಗೆ. ಸೊ ನಮ್ಮ ಮೇಸ್ತ್ರಿ ಅಣ್ಣಂಗೆ ಹೇಳಿ ತಂದು ಕೊಡ್ತೀನಿ ಅಂತ ಹೇಳಿದ್ದಾರೆ. ಗೈಸ್ ಇದು ಇವಾಗ ಪ್ಲಂಬಿಂಗ್ ಕೆಲಸ ಆಯಿತು, ಮಾಡ್ಬಿಟ್ಟು ಹೋದರು. ಇದು ಕಿಚನ್ದು ಸಿಂಕು, ಮತ್ತು ಇದು ಸಿಂಕ್ದು ಕಿಚನ್ದು ಮಾಡಿಬಿಟ್ಟು ಹೋಗಿದ್ದಾರೆ ನೋಡಿರಿ. ಕೆಳಗೆ ಸಿಂಕ್ದು ಔಟ್ ಕನೆಕ್ಷನ್ನು, ಮತ್ತು ಇಲ್ಲಿ ಪ್ಯೂರಿಫೈರ್ದು, ಮತ್ತು ಇದು ಇನ್ನು ಈ ಕಡೆ ಬಾತ್ರೂಮಲ್ಲಿ ಬಂದ್ಬಿಟ್ಟು ವಾಟರ್ ಲೈನ್ ಎಲ್ಲ ಅದಂತು, ಮತ್ತು ಟಾಯ್ಲೆಟ್ ಟಬ್ದು ಎಲ್ಲ ಇದ್ದಾನೆ. ಇದಕ್ಕೆ ಸಿಮೆಂಟ್ ಕೇಳಿದ್ದು, ಸ್ವಲ್ಪ ಪೈಪ್ ಕುತ್ಕೊಳ್ಳಿ ಅಂತ. ಇನ್ನೇನು ಎಲೆಕ್ಟ್ರಿಕ್ ವರ್ಕ್ ಮಾತ್ರ ಇವರು ಸ್ವಲ್ಪ ಜಾಸ್ತಿ ಕೆಲಸ ಇರೋದು ಪ್ಲಂಬಿಂಗ್ ಅವ್ನಿಗೆ ಅಂತ. ಸೊ ಸ್ನೇಹಿತರೆ, ಟೈಮ್ ಬಂದು 1:30. ಸೊ ಮನೆಗೆ ಹೋಗಿದ್ದೆ. ಇಲ್ಲಿ ಇವರು ಕೂಡ ಊಟಕ್ಕೆ ಹೋಗೋರೆ. ಪ್ಲಂಬಿಂಗ್ ಅವ್ರದ್ದು ಬೇಗ ಆಗೋಯ್ತು ಕೆಲಸ. ಸೊ ಅವಾಗಲೇ ಹೋದರು. ಎಲೆಕ್ಟ್ರಿಕಲ್ ಅವ್ರದ್ದು ತೋರಿಸ್ತೀನಿ ಬನ್ನಿ ಎಷ್ಟಾಗೈತೆ ಏನು ಕೆಲಸ ಅಂತ. ಸೊ ಅವರು ಇವರು ಊಟಕ್ಕೆ ಹೋಗಿದ್ದಾರೆ ಅಂತ. ಅಣ್ಣ ಊಟ ಮಾಡ್ತಿದ್ಯಾ? ಲೋಕಣ್ಣ ಹೋಯ್ತಾ? ಸೊ ನೋಡಿ ಇಷ್ಟು ಈಚೆ ಒಂದು ಮಾಡ್ಕೊಳ್ಬೇಕು ಹೊರಗಡೆ. ಊಟ ತಂದ್ಬಿಟ್ಟಿದ್ಯಾ? ಒಳ್ಳೆ ಕೆಲಸ. ಸ್ನೇಹಿತರೆ, ಕೆಲಸ ಬಂದ್ಬಿಟ್ಟು ಮಾಡ್ತಿದ್ದಾರೆ. ಏನಾಯಿತು ಅಂತಂದರೆ ಕರೆಂಟ್ ಉಂಟಾಗ್ಬಿಟ್ಟೈತೆ. ಸೊ ಏನಂದರೆ ಲೈನ್ದು ಏನೋ ಕನೆಕ್ಷನ್ನು ಇದಾಗ್ಬಿಟ್ಟು ಲೈನ್ದು ನಮ್ಮ ಲೈನಲ್ಲಿ ಗೊತ್ತಿಲ್ಲ ಲೈನಲ್ಲಿ ಈ ಕಡೆ ನಮ್ಮ ಲೈನ್ ಏನಿದೆ ಮನೆಗಳು ಅಲ್ಲೆಲ್ಲೂ ಪೂರ್ತಿ ಕರೆಂಟ್ಗಳೇ ಇಲ್ಲ. ಏನೋ ಫ್ಯೂಸ್ ಏನೋ ಹೋಗಿದೆ ಅಂತ ಹೇಳ್ತವ್ರೆ. ಆ್ಯಕ್ಚುಲಿ ಬಂದ್ಬಿಟ್ಟು ಕೈಯಲ್ಲಿ ಮಾಡ್ಕೋತವ್ರೆ ನೋಡ್ರಿ. ಒಂದು DP ಬಾಕ್ಸ್ ತಂದು ಶಿಪ್ಪಿಂಗ್ ಮಾಡ್ಕೋಬೇಕ್ರಿ. ಈಚೆ ಸ್ವಲ್ಪ ಮಾಡ್ಕೊಳ್ಬೇಕಿತ್ತು ಚಿಪ್ಪಿಂಗು. ಸೊ ಇವಾಗ ಕೈಯಲ್ಲಿ ಮಾಡ್ಕೊತವ್ರೆ. ಕರೆಂಟ್ ಇಲ್ಲ. KEB ಕಂಪ್ಲೇಂಟ್ ಮಾಡಿದ್ರೆ ಅವರು ಬರೋದು ಇವತ್ತು ಭಾನುವಾರ ಆಗಿರೋದ್ರಿಂದ 1 hour ಆಗುತ್ತೆ. ಸೊ ಅಲ್ಲಿ ತನಕ ಏನು ಮಾಡೋದು ಅಂದ್ಬಿಟ್ಟು ಕೈಯಲ್ಲಿ ಹೊಡ್ಕೊಳ್ತವ್ರೆ. ಪಾಪ ಕೈಯಲ್ಲಿ ಹೊಡ್ಕೊಂಡು ಕೆಲಸ ಮಾಡ್ತಾರೆ. ಸ್ವಲ್ಪ ಒಂದು 1/2 hour ಇಲ್ಲ 1 hour ಕರೆಂಟ್ ಇದ್ದಿದ್ರು ಆಲ್ಮೋಸ್ಟ್ ಎಲ್ಲ ಚಿಪ್ಪಿಂಗ್ ಮುಗ್ದೋಗಿರೋದು. ಸೊ ಆಮೇಲೆ ಪೈಪು ಹಾಕ್ಕೊಂಡು ಮಾಡ್ಕೊಂಡಿರೋ ಕೆಲಸ. ಸೊ ಬನ್ನಿ ಗೈಸ್, ಬಾಗ್ಲೂರಿಗೆ ಹೋಗ್ಬೇಕು. ಸ್ವಲ್ಪ ಬಾಗ್ಲೂರಿಗೆ ಹೋಗ್ಬಿಟ್ಟು ಬರೋಣ. ಸೊ ಸ್ನೇಹಿತರೆ, ಟೈಮ್ ಬಂದ್ಬಿಟ್ಟು ಹತ್ರ ಒಂದು 5-5:30 ಆಯಿತು. ಕರೆಂಟ್ ಇಲ್ಲದೆ ರೀಸನ್ನು 1 hour ಎಕ್ಸ್ಟ್ರಾ ಕೆಲಸ ಆಯಿತು. ಕೈಯಲ್ಲೇ ಪಾಪ
ಚಿಪ್ಪಿಂಗ್ ಮಾಡ್ಕೊಂಡ್ರು ನೋಡಿ. ಇದು ಔಟ್ಸೈಡ್ದು ಇದೆಲ್ಲ ಕೈಯಲ್ಲೇ ಮಾಡ್ಕೊಂಡಿದ್ದು. ಇದು ಮತ್ತು ಈ ಡಿ ಪಿ ಬಾಕ್ಸ್ದು. ಸೊ ಇದೇನಿದೆ ಇದು ಕೈಯಲ್ಲಿ ಮಾಡಿಕೊಂಡ್ರು, ಕರೆಂಟ್ ಇರಲಿಲ್ಲ. ಸೊ ಎಲ್ಲ ಕೆಲಸ ಎಲ್ಲ ಆದಮೇಲೆ ತಿರ್ಗಾ ಕರೆಂಟ್ ಬಂದುಬಿಟ್ಟು ಕೇಬಲ್ ಹಾಕ್ಬಿಟ್ಟು ಹೋದರು. ಸೊ ಫೈನಲಾಗಿ ಈಗ ಪ್ಲಂಬಿಂಗ್ ಕೆಲಸ ಮತ್ತು ಎಲೆಕ್ಟ್ರಿಕಲ್ದು ಚಿಪ್ಪಿಂಗು ಎಲ್ಲ ಪೈಪಿಂಗ್ ಎಲ್ಲ ಆಗಿದೆ ಕೆಲಸ. ಸೊ ನೋಡ್ಬೋದು ಔಟ್ಸೈಡ್ ಇದು ಮೀಟ್ರ್ ಬರುತ್ತೆ ಇಲ್ಲಿ, ಮೀಟ್ರ್ ಸ್ವಿಚ್ಚು. ಈ ಕಡೆ ವಾಶ್ರೂಮ್ದು ಆಗಿತ್ತು. ಬಮ್ಮ ಈ ಕಡೆ ನಿಧಾನಕ್ಕೆ ಬಾ. ಮತ್ತು ಒಳಗಡೆ ತೋರಿಸ್ತೀನಿ ನೋಡ್ರಿ. ಈ ಡಿ ಪಿ ಬಾಕ್ಸು ಕೆಳಗಡೆ ಇಲ್ಲಿ UPSಗೆ ಕನೆಕ್ಷನ್ನು. ಸೊ ನೋಡಿ ನೀಟಾಗಿ ಎಲ್ಲ ಕೆಲಸ ಆಗಿದೆ. ಈಗ ಇನ್ನೇನಿದು ಡೈರೆಕ್ಟ್ ಇನ್ನು ಪ್ಲಾಸ್ಟ್ರಿಂಗ್ ಮಾಡಿಸ್ಬೇಕಷ್ಟೆ. ಪ್ಲಾಸ್ಟ್ರಿಂಗ್ ಆದ್ಮೇಲೆ ತಿರ್ಗಾ ಪ್ಲಂಬಿಂಗ್ ಕೆಲಸ ಇರುತ್ತೆ, ತಿರ್ಗಾ ಎಲೆಕ್ಟ್ರಿಕಲ್ ಕೆಲಸ ಇರುತ್ತೆ. ಸೊ ಇದಾಗಿತ್ತು ಗೈಸ್ ಇವತ್ತಿನ ವಿಡಿಯೋ. ಸೊ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಸೊ ಸಿಗುವ.